ಹಿಂಗೆ ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕಿ ಅದ್ರ ಜೊತೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರೆ ಏನು ಟೇಸ್ಟ್ ಅಂತೀರಿ ಅಲ್ಲ. ಹಾಯ್ ನಮಸ್ಕಾರ ರೀ, ಎಲ್ಲರಿಗೂ ಹೆಂಗಿದ್ದೀರಿ? ಶ್ರೀದೇವಿ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ನಾನು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡೋದು ಹೆಂಗಂತ ಹೇಳ್ತೀನಿ. ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೂ ಈ ಉಪ್ಪಿನಕಾಯಿ ಮಾತ್ರ ಭಾಳ ಇಷ್ಟಪಟ್ಟು ತಿಂತೀರಿ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತೈತಿ. ಈ ಉಪ್ಪಿನಕಾಯಿನ 7ರಿಂದ 8 ತಿಂಗಳವರೆಗೂ ಸ್ಟೋರ್ ಮಾಡಿನೂ ಇಟ್ಕೋಬೋದು. ಬೆಳ್ಳುಳ್ಳಿ ಉಪ್ಪಿನಕಾಯಿನ ನಾನು ಇವತ್ತು ನಿಮ್ಗೆ ಅಗದಿ ಈಸಿ ವೇ ಒಳಗೆ ಪರ್ಫೆಕ್ಟಾಗಿ ಕಡಿಮೆ ಟೈಮ್ ಒಳಗೆ ಮಾಡೋದು ಹೆಂಗಂತ ಹೇಳ್ತೀನಿ. ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬೆಳ್ಳುಳ್ಳಿ ಹುರ್ಕೊಳ್ಳೋಣ ಅಂತ ಒಂದು ಪ್ಯಾನಾಗ 4ರಿಂದ 5 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳತ್ತೀನಿ. ಆಯಿಲ್ ಒಂಚೂರು ಬಿಸಿಯಾಗಿಂದ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೋತೀನಿ. 250 ಗ್ರಾಮ್ನಷ್ಟು ಬೆಳ್ಳುಳ್ಳಿದ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡೆ ನಾನು. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದು ಒಂದು ದೊಡ್ಡ ಕಷ್ಟದ ಕೆಲಸ ನೋಡ್ರಿ. ಸೊ ಅಷ್ಟು ಬೆಳ್ಳುಳ್ಳಿನೂ ಈ ಪ್ಯಾನ್ ಒಳಗೆ ಹಾಕ್ಕೊಂಡು ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೆಳ್ಳುಳ್ಳಿ ಹುರ್ಕೋಬೇಕು. ಎಷ್ಟು ಸ್ಲೋ ಆಗಿ ಬೆಳ್ಳುಳ್ಳಿ ಹುರಿತಾವಲ್ಲ ಅಷ್ಟು ಚಲೋ ಉಪ್ಪಿನಕಾಯಿ ಆಗ್ತೈತಿ, ಜಾಸ್ತಿ ದಿನ ಬರ್ತೈತಿ. ಸೊ ಮೀಡಿಯಮ್ ಫ್ಲೇಮ್ ಇಲ್ಲ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಬೆಳ್ಳುಳ್ಳಿ ಹುರ್ಕೊಂಡ್ರೆ ಭಾಳ ಬೇಗ ಹುರಿತೈತಿ, ಬೆಳ್ಳುಳ್ಳಿ ಚಲೋ ಫ್ರೈ ಆಗೋದಿಲ್ಲ. ಸೊ ಈ ಬೆಳ್ಳುಳ್ಳಿನ 50% ಆಗೋವರೆಗೂ ಹುರ್ಕೋಬೇಕು. ಸೊ ಈ ಬೆಳ್ಳುಳ್ಳಿ 50%ವರೆಗೂ ಹುರ್ಕೊಂಡಾಗಿಂದ ಇದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಿಂಗೆ ಉಪ್ಪು ಹಾಕ್ಕೊಂಡು ಬೆಳ್ಳುಳ್ಳಿ ಹುರ್ಕೊಂಡ್ರೆ ಬೆಳ್ಳುಳ್ಳಿ ಉಪ್ಪು ಹಿರ್ಕೋತೈತಿ. ಉಪ್ಪಿನಕಾಯಿ ಹಾಕೊಂಬಂದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಂತ ಇವ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಜಾಸ್ತಿ ಡಾರ್ಕ್ ಮಾಡೋಕೆ ಹೋಗ್ಬೇಡ್ರಿ, ಹುರ್ಕೊಳ್ಳೋ ಮುಂದೆ ಉಪ್ಪಿನಕಾಯಿ ಚಲೋ ಆಗೋದಿಲ್ಲ ನೋಡಿರಿ. ಈ ಕಲರ್ ಬಂದ ಕೂಡಲೇ ಗ್ಯಾಸ್ ಆಫ್ ಮಾಡಿ ಅಷ್ಟು ಬೆಳ್ಳುಳ್ಳಿನೂ ಇನ್ನೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡತ್ತೀನಿ. ನೆಕ್ಸ್ಟ್ ಇದೇ ಪ್ಯಾನ್ನಾಗ 2ರಿಂದ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳತ್ತೀನಿ. 1 ಸ್ಪೂನ್ ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಸಿಡ್ದಿಂದ ನೆಕ್ಸ್ಟ್ ಇದ್ರೊಳಗೆ ಜೀರಿಗೆ ಹಾಕ್ಕೊಳ್ಳೋಣಂತ ನೋಡಿರಿ. ಸಾಸಿವೆ ಸಿಡ್ದೈತಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಳತ್ತೀನಿ. ಅರ್ಧ ಸ್ಪೂನ್ ಮೆಂತ್ಯಕಾಳು ಹಾಕ್ಕೊಳತ್ತೀನಿ. ಇವೆಲ್ಲ ಹಾಕಿಂದ ಜಾಸ್ತಿ ಹೊತ್ತೇನು ಇವನ್ನ ಫ್ರೈ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಂಡಾಗಿಂದ ನೆಕ್ಸ್ಟ್ ನಾನು ಹಿಂಗೆ ಹಾಕ್ಕೋತೀನಿ. ಹಿಂಗೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ನಡಿತೈತಿ, ಉಪ್ಪಿನಕಾಯಿ ಚಲೋ ಫ್ಲೇವರ್ ಬರ್ತೈತಿ. ಹಿಂಗೆ ಹಾಕ್ಕೊಂಡ್ರೆ 5ರಿಂದ 6 ಕರಿಬೇವಿನ ಎಲೆ ಹಾಕ್ಕೊಳತ್ತೀನಿ. ನಾನು ಕೆಂಪು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ತೊಗೊಂಡೀನಿ. 5 ಇಲ್ಲ 6 ಹಾಕ್ಕೋಬೋದು, ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಸೊ ಇವೆಲ್ಲ ಹಾಕಿಂದ 30 ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೊಂಡಾಗಿಂದ 1 ಸ್ಪೂನ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ನೆಕ್ಸ್ಟ್ 1 ಸ್ಪೂನ್ ಶುಂಠಿ ಪೇಸ್ಟ್, 2 ಒಂದೊಂದು ಸ್ಪೂನ್ ಹಾಕೋರಿ. ಶುಂಠಿ ಮತ್ತು ಬೆಳ್ಳುಳ್ಳಿನ 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ನಾನು ಇದ್ರೊಳಗೆ ಕೆಂಪು ಖಾರ ಹಾಕೋತೀನಿ. ನಾನು 3ರಿಂದ 4 ಟೇಬಲ್ ಸ್ಪೂನ್ ಮಟ್ಟ ಕೆಂಪು ಖಾರ ತೊಗೊಂಡಿನಿ. ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ಸೊ ಖಾರ ಹಾಕಿಂದ ಗ್ಯಾಸ್ ಲೋ ಫ್ಲೇಮನೇ ಇರಲಿ, ಭಾಳ ಹೊತ್ತು ಮಟ್ಟ ಬಿಡಕ್ಕೆ ಹೋಗ್ಬೇಡ್ರಿ, ಖಾರ ಹಾಕಿಂದ ಹೊತ್ತು ಬಿಡ್ತೈತದ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣದ ಪೌಡ್ರ್ ಹಾಕ್ಕೊಳತ್ತೀನಿ. ಸೊ ಈ ಒಗ್ಗರಣೆನ ಎಲ್ಲಿವರೆಗೂ ಹುರ್ಕೋಬೇಕಂತಂದ್ರೆ ಇದ್ರೊಳಗೆ ಖಾರ ಹಾಕಿದ ಕೂಡಲೇ ಆಯಿಲ್ ಸಪ್ರೇಟ್ ಆಗ್ತೈತಿ. ಹಿಂಗೆ ಆಯಿಲ್ ಸಪ್ರೇಟ್ ಆದ ಕೂಡಲೇ ನೆಕ್ಸ್ಟ್ ನಾನು ಇದ್ರೊಳಗೆ ವಿನೆಗರ್ ಹಾಕ್ಕೋತೀನಿ. ನಾನಿಲ್ಲೇ 4ರಿಂದ 5 ಸ್ಪೂನ್ನಷ್ಟು ವಿನೆಗರ್ ತೊಗೊಂಡೀನಿ. ವಿನೆಗರ್ ಹಾಕ್ರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ವಿನೆಗರ್ ಹಾಕಿದ್ರೆ ಉಪ್ಪಿನಕಾಯಿ ಭಾಳ ಚಲೋ ಟೇಸ್ಟ್ ಬರ್ತೈತಿ. ಸೊ ವಿನೆಗರ್ ಹಾಕಿಂದ ಗ್ಯಾಸ್ ಲೋ ಫ್ಲೇಮನ್ನು ಇರಲಿ. ವಿನೆಗರ್ ಭಾಳ ಹುಳಿ ಇರ್ತೈತಲ್ಲ, ಅದ್ರದ್ದು ಟೇಸ್ಟ್ ಬ್ಯಾಲೆನ್ಸ್ ಮಾಡ್ಬೇಕಂತಂದ್ರೆ ಇದ್ರೊಳಗೆ ನಾನು ಬೆಲ್ಲ ಹಾಕ್ಕೋತೀನಿ. ನಾನು 2 ಸ್ಪೂನ್ನಷ್ಟು ಬೆಲ್ಲ ಐತಿ, ಬೇಕಾದರೆ ಸಕ್ಕರೆನೂ ಹಾಕ್ಕೋಬೋದು. ನೆಕ್ಸ್ಟ್ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ. ಆಮೇಲೆ ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇವೆಲ್ಲ ಹಾಕಿಂದ ಮತ್ತೊಮ್ಮೆ ಫೈನಲ್ ಆಗಿ ಚಲೋ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ಹಾಕಿದ್ದ ಬೆಲ್ಲ ಕರಗಬೇಕು. 250 ಗ್ರಾಮ್ನಷ್ಟು ಬೆಳ್ಳುಳ್ಳಿಗೆ ಇಷ್ಟು ಒಗ್ಗರಣೆ ಕರೆಕ್ಟ್ ಆಗ್ತೈತಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದು ಅಂತಂದ್ರೆ ಒಗ್ಗರಣೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋರಿ. ಸೊ ಇದು ರೆಡಿ ಆಗೈತಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ಕೋತೇನೆ ನಾನು. ಇದ್ರೊಳಗೆ ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಅಷ್ಟು ಬೆಳ್ಳುಳ್ಳಿನೂ ಈ ಒಗ್ಗರಣೆ ಒಳಗೆ ಹಾಕ್ಕೊಂಡು 1ರಿಂದ 1.5 ನಿಮಿಷದವರೆಗೂ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಒಗ್ಗರಣೆ ಜೊತೆ ಹುರ್ಕೋತೇನೆ ನಾನು. ಹಿಂಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಉಪ್ಪು ಹುಳಿ ಖಾರ ಚಲೋ ಹಿರ್ಕೋತೈತಿ. ನೆಕ್ಸ್ಟ್ ಟೇಸ್ಟ್ ನೋಡಿರಿ, ಇನ್ನೊಂದು ಸ್ವಲ್ಪ ಉಪ್ಪು ಹುಳಿ ಖಾರ ಇಲ್ಲ ಬೆಲ್ಲ ಬೇಕಂದ್ರೆ ಸೇರಿಸ್ಕೋಬೋದು. ಸೊ ನಂಗೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತೆ ಅನ್ಸತೈತಿ. ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಉಪ್ಪು ಹಾಕಿ ಇನ್ನೊಮ್ಮೆ ಫೈನಲ್ ಆಗಿ ಮಿಕ್ಸ್ ಮಾಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ನಾನು. ಆಮೇಲೆ ಈ ಉಪ್ಪಿನಕಾಯಿನ ಪೂರ್ತಿ ತಣ್ಣಗಾದ್ಮೇಲೆ ಒಂದು 8 ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಡ್ರಿ. ಒಂದೇ ಥರ ಉಪ್ಪಿನಕಾಯಿ ತಿಂದು ಬೋರ್ ಆಗಿದ್ರೆ ಹಿಂಗೊಮ್ಮೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಟ್ರೈ ಮಾಡಿರಿ. ಟೇಸ್ಟ್ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ. ಇದ್ರೊಳಗೆ ಹಾಕಿದ್ದು ಬೆಳ್ಳುಳ್ಳಿ ಫ್ಲೇವರ್ಫುಲ್ ಇರ್ತೈತಿ ನೋಡಿರಿ. ಸೊ ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.